ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಬೆಳಗಾವಿ ಬಿಜೆಪಿ ಮಾಜಿ ಪಾಪ್ಯುಲರ್ ಲೀಡರ್ ಬಸನಗೌಡ ಸಿದ್ದರಾಮಯ್ಯ ಅವರೊಂದಿಗೆ ಸಂವಾದ ಮಾಡಿ ವಿವಿಧ ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ರು. ನಿಮ್ಮ ಪಕ್ಷದಲ್ಲಿ ವಿಜಯೇಂದ್ರ ಅವ್ರನ್ನ ಒಂದ್ ರೀತಿ ಬದಲಾವಣೆ ಮಾಡಬೇಕು ರಾಜ್ಯಾಧ್ಯಕ್ಷ ಅಂತ ಹೇಳ್ಬಿಟ್ಟು ಇದು ನಡೀತಾ ಇದೆ. ಹಾಗಾಗಿ ಇದಕ್ಕೆ ನಿಮ್ಮ ಅಭಿಪ್ರಾಯ ಹೇಗೆ? ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು, ಅಣ್ಣವರು ವಿಜೇಂದ್ರನ ಯುವಕರು, ಪಕ್ಷ ಸಂಘಟನೆ ಮಾಡುವಂತ ಶಕ್ತಿ. ಈಗ ಯತ್ನಾಳ್ ಅವರು ಆಪೋಸಿಟ್ ಮಾಡ್ತಾವ್ರೆ. ಯತ್ನಾಳ್ ಅವರು ದಯವಿಟ್ಟು ಅಪೋಸಿಟ್ ಮಾಡಬಾರ್ದು. ಯಾಕಂದ್ರೆ ಅವ್ರು ಮಾಡೋದ್ರಿಂದ ಸರಿ ಹೋಗುದಿಲ್ಲ. ಹಾದಿ ಬೀದಿಯಲ್ಲಿ ಮಾತಾಡೋದಲ್ಲ, ಯಾರು ಯತ್ನಾಳ್ ಅವರು ಮಾತಾಡಬಾರ್ದು. ಯತ್ನಾಳ್ ಅವರು ಏನಿದ್ರು ಪಕ್ಷದ ಚೌಕಟ್ಟಿನಲ್ಲಿ ಮಾತನಾಡ್ಬೇಕು. ಅವಾಗ ಇದ್ರ ಪಕ್ಷದ ಅಸ್ತಿತ್ವ, ಅವ್ರ ಅಸ್ತಿತ್ವ ಎಲ್ಲರಿಗೂ ಗೊತ್ತಾಗುತ್ತೆ. ಉತ್ತರ ಕರ್ನಾಟಕದ ಮರ್ಯಾದೆ ತೆಗೆಯೋ ಕೆಲಸ ಮಾಡಬೇಡ್ರಿ, ಉತ್ತರ ಕರ್ನಾಟಕದ ಮರ್ಯಾದೆ ಉಳಿಸುವಂತ ಕೆಲಸ ಮಾಡ್ರಿ ಅಂತ ಹೇಳ್ತಾನೆ ನಾನು. ಯತ್ನಾಳ್ ಸಾಹೇಬರಿಗೆ. ಅಲ್ಲ, ಯಾಕೆ ಯತ್ನಾಳ್ ಅವರು ಏನ್ ಇದ್ ಮಾಡ್ತಾ ಇದಾರೆ ಅಂತ ಯಾಕೆ ಈ ಟೈಮಲ್ಲಿ? ಯತ್ನಾಳ್ ಈ ತರ ಮಾಡೋದಲ್ರಿ. ಈಗ ಇಂಥ ಸಿಚುವೇಶನ್ದಲ್ಲಿ ಪಕ್ಷ ಸಂಘಟನೆ ಮಾಡುವಂತ ಕೆಲಸ ಮಾಡ್ಬೇಕಲ್ಲ. ಈಗ ದಿನ ನ್ಯಾಯ ಮಾಡ್ಕೊಂತ ಕಚ್ಚಾಡ್ಕೊಂತ ಹೋದ್ರೆ ಏನೇ ಪರಿಸ್ಥಿತಿ ಇದೆ? ಸರಿನಾ ಇದ? ಯತ್ನಾಳ್ ಅವರು ಮತ್ತೆ ರಮೇಶ್ ಈ ಪಾರ್ಟಿ ಪಟ್ಟಿ ಬೀಳಂಗಿಲ್ಲ. ಇದೆಲ್ಲ ಮಾಡಿದ್ರೆ ಪಾರ್ಟಿ ಪಟ್ಟಿ ಬೀಳಲ್ಲ. ಇದು ಪಾರ್ಟಿ ಅಸ್ವಸ್ಥ ಉಳಿತ. ಯತ್ನಾಳ್ ಮಾಡೋ ಕೆಲಸ ಇದೆ. ಅವರು ರಾಜ್ಯಾಧ್ಯಕ್ಷರು ನಾಳೆ ಆದ್ರಂತಂದ್ರೆ ಆಗ ವಿಜೇಂದ್ರ ಅವ್ರು ವಿರೋಧ ಮಾಡ್ಬೇಕಾ? ಕಾರ್ಯಕರ್ತರು ವಿರೋಧ ಮಾಡ್ಬೇಕಾ? ಸರಿನಾ ಇದೆ? ಅವ್ರು ನಾಳೆ ಮುಖ್ಯಮಂತ್ರಿ ಆದ್ರಪ್ಪ, ಆಗ ವಿರೋಧ ಮಾಡ್ಬೇಕಾ? ಸರಿ ಅಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು, ಯಾರು ವಿರೋಧ ಮಾಡಿದ್ರ? ಶಾಸಕರು ಯಾರು ವಿರೋಧ ಮಾಡಿದ್ರ? ಇಲ್ಲಿವರೆಗೂ ವಿಜೇಂದ್ರ ಸಾಕಷ್ಟು ಸಂಘಟನೆ ಮಾಡತ್ತಾರ, ಇಡೀ ರಾಜ್ಯದಲ್ಲಿ ಸುತ್ತಾಡ್ತಾ ಇದ್ದಾರ. ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿದ್ರು. ಎಲ್ಲ ಕಾರ್ಯಕ್ರಮಕ್ಕೆ ತಾವು ಎಲ್ಲಿದ್ರು ಕೂಡ 24/7 ಅನ್ನುವಂತ ಗೋಸ್ಕರ ಪಕ್ಷ ಸಂಘಟನೆ ಮಾಡತ್ತಾರ. ಇದಕ್ಕೆ ಮರ್ಯಾದೆ ಇಲ್ವಾ? ಯಾಕೆ ಪಕ್ಷ ಸಂಘಟನೆ ಮಾಡಬಾರ್ದವಾ? ಯಾಕೆ ಮಾಡಬಾರ್ದು? ಅವರು ವಿಜೇಂದ್ರ ಅವರು ಎಲ್ಲರನ್ನು ವಿಶ್ವಾಸ ತಗೊಂಡು ಸಾಕಷ್ಟು ಸಲ ಅವ್ರು ಕರೆದ್ರು ಕೂಡ ಅವ್ರು ಹೋಗ್ತಾ ಇಲ್ಲ. ಅಲ್ಲ, ಈಗ ಮತದಾನ ನಡೀತಂತಲ್ಲ, ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಯುವಕರಿಗೆ, ಕಣ್ಮಣಿಯಾಗಿರ್ತಕ್ಕಂಥ ವಿಜೇಂದ್ರ ಅವ್ರಿಗೆ. ಯತ್ನಾಳ್ಗೆ ಇಲ್ಲ. ನಾವು ಮಾಡಂಗಿಲ್ರಿ. ಯಾಕೆ ಮಾಡ್ಬೇಕು? ಅವ್ರಿಗೆ ಎದರಿಗೋಸ್ಕರ ಮಾಡ್ಬೇಕು? ಅಲ್ಲ, ನಿಮ್ ಜಿಲ್ಲೆಯವರೇ ಅವ್ರು ಸಾಥ್ ಕೊಟ್ಟಿದಾರಲ್ಲ, ರಮೇಶ್ ಜಾರಕಿಹೊಳಿ ಅವರೆಲ್ಲ. ಅವರು ದೊಡ್ಡ ನಾಯಕರಿ. ಅವ್ರ ಸಂಬಂಧ ನಾವು ಯಾಕೆ ಮಾತಾಡ್ಬೇಕು? ಅವ್ರು 5 ಸಲ ಶಾಸಕರಾಗಿದ್ದಾರೆ. ಅವರ ನಿರ್ಣಯ ಅಂತಿಮ ನಿರ್ಣಯ, ನಮ್ಮ ನಿರ್ಣಯ ಈ ನಿರ್ಣಯ. ಈಗ ಯತ್ನಾಳ್ ನಡೆ ನಿಮ್ಗೆ ಬೇಸರ ತರಿಸಿದೆ. ಹೌದು. ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿದಾರು. ಎಲ್ಲಾ ಜನರಿಗೆ ಗೊತ್ತದ. ನಮಗೆ ಇನ್ನೂವರೆಗೂ ಮಾಡಲಿಲ್ಲ. ನಮ್ಮ ನೋದರಿ ಸಾಕಷ್ಟು ನೋದ. ಪಾರ್ಟಿಯ 30 ವರ್ಷ ದುಡ್ದು ನಾವು 30 ವರ್ಷ ದುಡಿದ ಕಾಸಿ ಯಾರು ಇನ್ನೂ ಮಟ್ಟ ಈ ಪಾರ್ಟಿಯಾಗ ಪದಾಧಿಕಾರಿ ಮಾಡೋ ವಿಷಯದಾಗೂ ಕೂಡ ಅಲ್ಲೂ ಕೂಡ ತಾರತಮ್ಯ ಆಗತೈತಿ. ಆ ನಂತರ ನಿಗಮದ ಅಧ್ಯಕ್ಷ ಮಾಡುವಾಗ ತಾರತಮ್ಯ ಆಯ್ತು. ಇವೆಲ್ಲ ಯಾಕೆ ಮಾಡೋದು? ಅಲ್ಲ, ಯಾರು ತಪ್ಪಿಸಿದ್ದಾರು, ಯಾರು ಯಾಕೆ ದೊಡ್ಡ ಅದು ಯಾರು ತಪ್ಸಾತಾರು ಬಿಡಾತಾರು ಅವ್ರಿಗೇನೆ ಗೊತ್ತಾಗ್ಬೇಕದ. ನಿಮ್ಗೆ ಗೊತ್ತಿದ್ಯಾ ಯಾರು ತಪ್ಪಿಸ್ತಾವ್ರೆ ಅಂತ? ನಮಗ್ ಗೊತ್ತಾದ್ರೂ ಕೂಡ ಮಾಧ್ಯಮ ಮುಂದೆ ಹೇಳಕ್ ಆಗೋದಲ್ಲ. ಯಾಕೆ? ಮಾಧ್ಯಮದ ಮುಂದೆ ಯಾರ ಹೆಸರು ನನ್ನ ಹೇಳೋದಿಲ್ಲ. ಯಾವಾಗ ಗೊತ್ತಿದೆ ನಿಮ್ಗೆ? ನನಗ್ ಗೊತ್ತದ, ಯಾರು ಮಾಡಿದಾರ ಗೊತ್ತದ. ಹಾಗಾದ್ರೆ ವಿಷಯ ಕಂಟ ನೀವು ಯಾರು ಮಾಡಿದಾರ ಗೊತ್ತದ. ಮಾಡಿದಾರ ದೇವ್ರವ್ರಿಗೆ ಪರಿಸ್ಥಿತಿ ಅಂತ ಗೊತ್ತದ ನನಗೆ. ಒಬ್ರು ಟಾರ್ಗೆಟ್ ಅಂತ ಹೇಗೆ ಹೇಳ್ಬೇಕು? ಅದ ಟಾರ್ಗೆಟ್. ಅದನ್ನ ಟಾರ್ಗೆಟ್ ಮಾಡೋದ್ರಾಗ ಅರ್ಥ ಇಲ್ಲ. ಯಾವಾಗ ಟಾರ್ಗೆಟ್ ಮಾಡಬೇಕು, ಸಂದರ್ಭ ಬಂದ ಟಾರ್ಗೆಟ್ ಮಾಡೇ ಮಾಡ್ತೇನೆ. ಆ ಸಮಯ ಬರ್ಲಿ. ಈಗ 2028ಕ್ಕೆ ಅಂದ್ರೆ ನೀವು ಕುಸ್ತಿ ಹಿಡಿಯೋರೆ. ಸಮಯ ಬರ್ಲದ. ಸಮಯ ಬಂದಾಗ ಯೋಚಿಸ್ತೀನಿ. ಸಮಯ ಬಂದಾಗ ಅದ್ರ ಬಗ್ಗೆ ಮಾತನಾಡೋದನ್ನ ನಾನು ಅವಾಗ ನಿಮ್ನೆಲ್ಲ ಕರಿತೇನೆ. ಸಮಯ ಬಂದಾಗ ಮಾತಾಡ್ತೇನೆ. ಸುಮ್ಮನೆ ಕುಂಡ್ರಂಗಿಲ್ಲ. ಆಗ ತಾರೀಖ್ ಕಡ್ದು ಯಾವಾಗ ಬರ್ತೈತೆ ನೋಡತ್ತೇನೆ ನಾನು. ತಾರೀಖ್ ಬಂದಾಗ ನಾನು ನೋಡ್ತೇನೆ. ಕುಸ್ತಿಗೆ ನೀವು ರೆಡಿ? ತಾರೀಖ್ ಬಂದಾಗ ನೋಡ್ತೇನೆ ಅಂತ ಹೇಳಿಲ್ಲ. ಡೇಟ್ ಫಿಕ್ಸ್ ಆಗ್ಬೇಕು. ಮದುವೆ ಮುಹೂರ್ತ ಫಿಕ್ಸ್ ಆಗತ್ತೆ ಇಲ್ಲ?
ಅಕ್ಕಿಗಳು ಯಾಕ ಅಲ್ಲ ಮದುವೆ ಮುಹೂರ್ತ ಫಿಕ್ಸ್ ಆಗ್ಲಿ. ಅಲ್ಲ ಮದುವೆಗಿಂತ ಮುಂಚೆ ಎಂಗೇಜ್ಮೆಂಟ್ ಆಗಿರುತ್ತೆ, ಮದುವೆಗಿಂತ ಮುಂಚೆ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ತಿರ್ತೇವ್ ನಾವ. ಅದೇನ್ ತಯಾರಿ ಮಾಡ್ಬೇಕಿರ್ತ ಮಾಡಿರ್ತತೆ, ಹಂಗಾರೆ ನಿಶ್ಚಯ ಆಗಿದೆ. ನಿಶ್ಚಯ ಮಾಡಬೇಕಲ್ಲ. ಎಂಗೇಜ್ಮೆಂಟ್ ಆದ್ಮೇಲೆ ಮದುವೆ ಆಗುಲ್ಲ ಏನ? ಓಕೆ, ಹಂಗಾರೆ 28 ಕುಸ್ತಿ ರೆಡಿ. 28 ಕುಸ್ತಿ ಮಾಡೋದಲ್ಲ, ಮತ್ ಮಾಡ್ಬೇಕಲ್ಲ. ಈಗ ಸರ್ ಇನ್ನೊಂದು, ಯಾಕೆ ಇಷ್ಟೊಂದು ಮೂಲ ಕಾರ್ಯಕರ್ತರಿಗೆ ನೋವು ಅಂತ ಹೇಳ್ತಾ ಇದ್ರಲ್ಲ, ಯಾಕೆ ಈ ರೀತಿ ಸಿದ್ದರಾಮಯ್ಯ ಅವರೇ, ಯಾಕೆ ಪಕ್ಷ ನಿಮ್ಗೇನು ಕೊಟ್ಟೇ ಇಲ್ಲ? ಪಕ್ಷ ಕೊಟ್ಟಿಲ್ಲ ಅಂತಲ್ಲ, ಪಕ್ಷ ಎಲ್ಲಾ ಕೊಟ್ಟಿದೆ. ಪಕ್ಷಕ್ಕ ನಾವೇನ್ ಮಾಡತ್ತವ ಅನ್ನೋದು ಬಹಳ ಮುಖ್ಯ ಇರತ್ತ. ಪಕ್ಷದಲ್ಲಿ ನಾವು ಪಕ್ಷವನ್ನ ಸಂಘಟನೆ ಮಾಡೋದು ಒಂದು ತೀರ್ಮಾನ ಆಗ್ಬೇಕು. ನಮ್ಮ ನಾಯಕರ ಫಸ್ಟ್ ಕಚ್ಚಾಡೋದು ಬಂದಾಗಬೇಕು, ಕಿತ್ತಾಡೋದು ಬಂದಾಗಬೇಕು. ರಾಜ್ಯದ ಜನತೆಗೆ ಸಂದೇಶ ತಪ್ಪುವಂತ ಸಂದೇಶಗಳನ್ನು ಮಾತನಾಡಬಾರ್ದು. ಈಗಾಗಲೇ ರಾಜ್ಯಾಧ್ಯಕ್ಷರಿಗೆ ವಿಜೇಂದ್ರ ಆಗಿದ್ದಾರೆ. ರಾಜ್ಯಾಧ್ಯಕ್ಷರು ಒಮ್ಮೆ ಆದ ನಂತರ ಮುಗಿದು ಹೋಯ್ತು ತೀರ್ಮಾನ, ಪಾರ್ಟಿ ತೀರ್ಮಾನ, ಅಂತಿಮ ನಿರ್ಣಯ ಆಗಿದ್ದರಿಂದ ಅವ್ರು ನಾವು ಮಾಡ್ಕೊಂಡು ಹೋಗುವಂತ ಕೆಲಸ ಅದ. ಈಗ ತಕ್ಷಣ ಬಂದ್ರು ಜಿಲ್ಲಾಧ್ಯಕ್ಷರು ಮತ್ತೆ ಚೇಂಜ್ ಮಾಡಕ್ ಹೇಳಿದ್ರು, ಹೈಕಮಾಂಡ ಚೇಂಜ್ ಮಾಡಿರು. ಈ ಪದಾಧಿಕಾರಿಗಳ ಹೋಟಿಂಗ್ ಮಾಡಂತ ಹೇಳ್ತಾರ. ಹೋಟಿಂಗ್ ಆಗಿ ಆದ ಮಾತ್ರ ರಾಜ್ಯಾಧ್ಯಕ್ಷರನ್ನ ಚೇಂಜ್ ಮಾಡಂತ ಹೇಳೋದು, ಇವೆಲ್ಲ ಏನಕ್ಕೈತಿ, ಪಾರ್ಟಿಗೆ ಸಮಸ್ಯೆ ಆಗ್ತದೆ. ಈಗ ರಾಜ್ಯಾಧ್ಯಕ್ಷರು ವಿರೋಧ ಮಾಡ್ತಾರೆ. ಯಾವ ಕೆಲಸ ಮಾಡೋದಿರ್ಬೋದು, ಏನೇ ಮಾಡೋದಿರ್ಬೋದು, ನಮ್ಮ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿ ಏನ್ ಅಭಿವೃದ್ಧಿ ಕೊಡ್ಬೇಕನ್ನುವಂತ ವಿಚಾರಣೆ ಮಾಡಿ, ಸ್ಥಳೀಯ ಮಾಜಿ ಶಾಸಕರಾಗಿರ್ಬೋದು, ಪದಾಧಿಕಾರಿಗಳಾಗಿರ್ಬೋದು, ಚರ್ಚೆ ಮಾಡಿ ಮಾಡುವಂತ ಕೆಲಸ. ಇವರು ಈ ಸದ್ಯ ಫಂಡ್ ಬಂತು, ಎಲ್ಲಿ ಕೊಟ್ರು ಏನೂ ಗೊತ್ತಿಲ್ಲ. ಬಂತು ಅಂತ ಹೇಳಿರ್ತಿತ್ತು. ಅವರು ವಿಶೇಷವಾಗಿ ಗಮನ ಹರಿಸ್ಬೇಕು. ಕಿತ್ತೂರು ವಿಧಾನಸಭಾ ಕ್ಷೇತ್ರ, ಖಾನಾಪುರ ವಿಶೇಷವಾಗಿ ಗಮನ ಹರಿಸ್ಬೇಕು. ನಮ್ಮ ಅಪೇಕ್ಷೆ ಇದ್ದದ್ದು NH4 ಹೈವೇ ಅದಾವ, ಬಿಡಿಯಿಂದ ಬೈಲಹೊಂಗಲ ಕ್ರಾಸ್ ವರೆಗೆ ಡಬಲ್ ರೋಡ್ ಆಗ್ಬೇಕು. ಖಾನಾಪುರದಿಂದ ಬೈಲಹೊಂಗಲವರೆಗೆ ಡಬಲ್ ರೋಡ್ ಆಗ್ಬೇಕು. ಬಜೆಟ್ ಅಲ್ಲೂ ಸಹ ಕಿತ್ತೂರನ್ನ ಕರ್ಗಣಿಸಿದ್ದಾರೆ. ನಮ್ಮ ಬಜೆಟ್ ಕಿತ್ತೂರನ್ನು ಕಡೆಗಣಿಸಿರತ್ತಲ್ಲ, ಇಡೀ ದೇಶದ ಬಜೆಟ್ ವ್ಯವಸ್ಥಿತವಾಗಿ ಬಜೆಟ್ ಮಾಧ್ಯಮ ವರ್ಗದವರಿಗೆ ಬಜೆಟ್ ಅನ್ನ ಮಂಡನೆ ಮಾಡಿದೆ ನಮ್ಮ ನರೇಂದ್ರ ಮೋದಿಜಿ ಸರ್ಕಾರ. ನರೇಂದ್ರ ಮೋದಿಜಿ ಅವರ ಸರ್ಕಾರಕ್ಕೆ ನಾನು ಇವತ್ತ ಶಿಕ್ಷಣಕ್ಕಾಗಿರ್ಬೋದು, ರೈತರಿಗಾಗಿರ್ಬೋದು ಸಾಕಷ್ಟು ಒತ್ತು ಕೊಟ್ಟು ಇವತ್ತ ಒಳ್ಳೆಯ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ನನ್ನ ಅಭಿನಂದನೆಗಳು. ಕಿತ್ತೂರಿಗೆ ವಿಶೇಷವಾಗಿ ಕೊಡಬೇಕಂತಲ್ಲ, ಹಳಿ ಕಾರ್ಯಕರ್ತರ ಸಾಕಷ್ಟು ಅವರು ಮಂತ್ರಿಗಳಾಗಿ ಪಕ್ಷವನ್ನು ಕಟ್ಟಿದಂತವ್ರ ಹಳಿ ಕಾರ್ಯಕರ್ತರನ್ನ ದಯವಿಟ್ಟು ಮರಿಬೇಡ್ರಿ. ಹಳಿ ಕಾರ್ಯಕರ್ತರನ್ನ ವಿಶ್ವಾಸ ತೋರಿ. ಹಳಿ ಕಾರ್ಯಕರ್ತರ ಬಗ್ಗೆ ತಮ್ಮ ಗಮನ ಇರ್ಲಿ. ಸುಮ್ಮನೆ ಕೈ ಜಾಡಿಸಿ ಹೋಗ್ಬೇಡ್ರಿ. ನಮಗ ಕೈ ಜಾಡಿಸಿದ್ರೆ ಯಾವ ರೀತಿ ಒಳ್ಳೆಯ ಅಭಿಪ್ರಾಯ ಅಂತ ಒಂದು ಏನು ಕೆಲಸ ಅನ್ನುವಂತ ಕೇಳಿ ಹೇಳಿ ಒಂದ್ ಸ್ವಲ್ಪ ಮಾಡಿದ್ರೆ ಅವ್ರಿಗೂ ಸಂತೋಷ ಇರತ್ತ. ನಮ್ಮ ಏನ್ ಕೆಲಸ ಅದಾವು, ಏನದಾವು ಕೇಳಿ ಮಾಡಿದ್ರೆ ಅವ್ರಿಗೆ ಯಾವನು ನಮ್ಮ ಗಮನಕ್ಕಂತೂ ಯಾವ ಬಂದಿಲ್ರಪ್ಪ. ಮೊನ್ನೆ ಅವ್ರ ಫಂಡ್ ಹಾಕ್ಯಾರ ಅಂತ ಕೇಳಿದಾಗ ಮಾತೇಶ್ ಗೌಡ್ರು ಕೇಳಿದ್ದೆ, ಇಲ್ಲಿ ಹಾಕ್ಯಾರ ಅಲ್ಲಿ ಹಾಕ್ಯಾರ, ಅವ್ರ ಹಾಕ್ಯಾರ ನನಗೆ ಗೊತ್ತಿಲ್ಲ ಅಂದ್ರು. ಅವ್ರ ಹಾಕ್ಯಾರ, ಆಯ್ತು ಬಿಡ್ರಿ ಅಂತ ಸುಮ್ಮನೆ ಆದ್ನ. ಈಗೇನು ದೊಡ್ಡಗೌಡ್ರು ಮಾತಾರು ಕೇಳ್ತಾವ್ರ ಇಲ್ಲೋ? ಅವ್ರ ಮಾತು ಕೇಳ್ತಾರ್ರಿ, ಅವ್ರು ಹೇಳಿದ್ದು ಹಾಕಿರ್ತಾರ. ಬಟ್ ಅವ್ರಿಗೂ ಕೇಳಿದ್ದಾನ. ಬಟ್ ಹಿಂಗಂದ್ರ ಅವ್ರ ಆಯ್ತು ಬಿಡಿ ಅಂತ ಸುಮ್ಮನೆ ಆದ್ನ. ಅವರು ಹೊಸ ಸಂಸದರು ತಿದ್ಕೋಬೇಕು ಅಂತ ಹೇಳ್ತಾ ಇದ್ರ. ಹೌದು, ತಿದ್ಕೊಳ್ಬೇಕು. ಕಿತ್ತೂರು ಕ್ಷೇತ್ರದಲ್ಲಿ ಇಲ್ಲಿ ಎಲ್ಲಾರು ಸಂಗೊಳ್ಳಿ ರಾಯಣ್ಣನೇ ಅಪ್ಪ. ಎಲ್ಲಾರು ಕಿತ್ತೂರು ಚೆನ್ನಮ್ಮನ ಇಲ್ಲೇ. ಇದೇನು ಇದು ಕಿತ್ತೂರು ಕ್ಷೇತ್ರನೇ ಬೇರೆ, ರಾಜ್ಯದಾಗ ಇರೋ ಕ್ಷೇತ್ರಗಳ ಬೇರೆ. ಕಿತ್ತೂರು ಕ್ಷೇತ್ರ ಅಂತಲ್ಲ, ಬರೋರ್ನ ಕರ್ಕೊಳ್ಳುವಂತ ಕೆಲಸ ಮಾಡ್ಬೇಕು. ಮೂಲ ಕಾರ್ಯಕರ್ತರನ್ನ ಮರೆಯುವಂತ ಕೆಲಸ ನಮ್ಮ ಪಾರ್ಟಿ ಮಾಡಬಾರ್ದು. ಭಾರತೀಯ ಜನತಾ ಪಾರ್ಟಿಯನ್ನ ಸುಮಾರು ಮಾಂತೇಶ್ ದೊಡ್ಡಗೌಡರು ಶಾಸಕರಾದ ತಕ್ಷಣ ತಾಲೂಕಾ ಪಂಚಾಯತಿಗೆ ರಜಾನಾಮೆ ಕೊಟ್ಟು, ನಂತರ ಅವರ ಏಳಿಗೆಗಾಗಿ ನಾವು ಶ್ರಮಿಸಿ ಅವರನ್ನು ಶಾಸಕರನ್ನಾಗಿ ಮಾಡಿ, ಅವರ ಆಗು ಹೋಗುಗಳಲ್ಲಿ ಕೂಡ ಭಾಗಿಯಾಗಿ ಸುಮಾರು ಅವರ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಬಹುತೇಕ ಇತ್ತೀಚೆಗೆ ನನಗೆ ಕೊರಗದ ಮೊದಲನೇದು ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೋ
ಹಳೆ ಕಾರ್ಯಕರ್ತರನ್ನು ನಮ್ಮ ಪಾರ್ಟಿ ಮರಿತಾ ಇದೆ, ಮರಿಬಾರ್ದು ಅನ್ನುವಂಥ ಸೂಚನೆ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ ಎಲ್ಲರಿಗೂ. ಅಲ್ಲ ಈಗ ಏನು ಮೂಲ ಯಾಕೆ ನಿಮ್ಮ ಮೂಲ ಕಾರ್ಯಕರ್ತ ನೀವು ಒಬ್ರಿಗೇನೋ ಅಥವಾ ಮೂಲ ಕಾರ್ಯಕರ್ತರಿಗೆ ಎಲ್ಲ ಮರಿತಾ ಇದ್ದೀವಿ? ನಾವು ಮೂಲ ಕಾರ್ಯಕರ್ತರನ್ನು ಸಾಕಷ್ಟು ಜನ ಮರೆತಿದ್ದರಿಗೆ ಅವರನ್ನು ಒಗ್ಗೂಡಿಸೋ ಕೆಲಸ ನಾವು ಮಾಡಬೇಕಾಗಿದೆ. ಅಲ್ಲ ಪುನರ ಈಗ ಯಾರು ಮರಿತಾ ಇರೋದು, ಯಾರು ಮರಿತಾವ್ರೆ? ಪದಾಧಿಕಾರಿಗಳು, ರಾಜ್ಯಾಧ್ಯಕ್ಷರು, ಜಿಲ್ಲಾ ಘಟಕ ಯಾರು ಮರ್ಯಾತಾರು ಇದು ನೋಡಿದವ್ರಿಗೆ ಗೊತ್ತಾಕೈತಿ, ಯಾರು ಮರೆತಾರು ಯಾರಿಲ್ಲ, ಯಾರು ಮರ್ಯಾತಿಲ್ಲ. ಮನುಷ್ಯಗೆ ನಾಡ್ತೈತೆ, ಅವ್ರಿಗೆ ಮನಸ್ಸು ನೋವಾಗಿದೆ, ಮನುಷ್ಯ ನೋವಾಗಿರ್ತೈತಿ. ಹಾ ನಾವು ಮಾತಾಡಿದ್ದವ್ರು ಮನುಷ್ಯ ನಾಡ್ತೈತಿ, ಹಾ ಅವ್ರಿಗೆ ಹೆಸರು ಹೇಳುವಂತ ಅವಶ್ಯಕತೆ ಇಲ್ಲ. ಹಂಗಲ್ಲ ಸರ್, ಈಗ ನಿಮ್ಮನ್ನು ಕಡೆಗಣಿಸಿದ್ದಾರೆ ಒಟ್ಟಾರೆ. ಕಡಿಸಿದಾರನ್ನು ಎಲ್ಲ ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವಕ್ಕೆ ಬರ್ಲಿಕ್ಕೆ ಎಲ್ಲರೂ ಕಂಕಣಬದ್ಧರಾಗಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದವ. ಹಾ ಬರುವ ಎಲ್ಲ ದಿನಗಳಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಕಟ್ಟಬೇಕಾಗಿದೆ. ಹಾ ಆಗೋಸ್ಕರ ಬಹಳಷ್ಟು ಜನ ಮನೆ ಹಿಡಿದು ಕುಂತಾರ ಹಳ್ಳಿ ಕಾರ್ಯಕರ್ತರು. ಹಾ ಅವರನ್ನ ಕರೆ ತರುವಂತ ಕೆಲಸ ಮಾಡಬೇಕಾಗಿದೆ. ಅಲ್ಲ ನೀವು ಅವಾಗ ಹೇಳಿದ್ರಲ್ಲ ಏನೋ ಕಡೆಗಣಿಸವ್ರೆ, ನಮ್ಮನ್ನು ಮರ್ತಿದ್ದಾರೆ ಅಂತ. ಯಾರು ಯಾರು ಮರ್ತಿದ್ದಾರೆ? ಯಾರು ಮರ್ತಿದ್ದಾರೋ ಅಥವಾ ಜಿಲ್ಲಾ ಅಧ್ಯಕ್ಷರು ಆಗಲಿ, ರಾಜ್ಯ ಅಧ್ಯಕ್ಷರು ವಿಜೇಂದ್ರ ಅವರನ್ನ ಮನವಿ ಪಡಿಸ್ಬೇಕಂತೇಳಿ ನಾವೆಲ್ಲ ಕಂಕಣಬದ್ಧರಾಗಿದ್ದೆವು. ಹಾ ನಾವು ಮೂಲ ಭಾರತೀಯ ಜನತಾ ಪಾರ್ಟಿ. ಯಾರು ಜನ ಎಷ್ಟು ಮಂದಿ ಕಾಂಗ್ರೆಸ್ ನಮ್ಮ ಪಾರ್ಟಿ ಬಂದು MLA ಆಗಿದಾರ, ಹಾ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಶಾಸಕರು MLA ಆಗ್ಬೇಕು. ಅಲ್ಲ ಈಗ ಹಂಗಾರೆ ಕಾಂಗ್ರೆಸ್ ಅವ್ರು ಬಂದು ಇಲ್ಲಿ MLA ಆಗಿದ್ದಾರೆ, ಆಗಿದಾರಲ್ಲ. ಕಾಂಗ್ರೆಸ್ನವ್ರು ಬಂದು ಇಲ್ಲಿ MLA ಮೂಲ ಬಿಜೆಪಿಗೂ ಇಂಥವ್ರಿಗೂ ಆಗಿಲ್ಲ. ಯಾರೂ ಆಗಿಲ್ಲ. ಹೌದಾ? ಆಗಿಲ್ಲ, ಯಾರೂ ಆಗಿಲ್ಲ. ಹಾ ನಾನು ಒಬ್ಬ ಬಡ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಹಾ ಬೆಳೆಸ್ಬೇಕು ಪಾರ್ಟಿ. ಓಕೆ, ಅವತ್ತಿದು ನಿರ್ಣಯ ಆಗತ್ತೆ. ಹಂಗಾರೆ ಈಗ ಇಂಥವ್ರಿಗೂ ಎಲ್ಲ ಕಾಂಗ್ರೆಸ್ ಇಂದ ಬಂದೇ MLA ಆಗಿರೋರು. ಹೌದ್ರಿ, ಇಲ್ಲಿ ಯಾರು ನಮ್ಮವ್ರು MLA ಆಗಿದಾರೋ ಯಾರು? ಭಾರತೀಯ ಜನತಾ ಪಾರ್ಟಿ ಕಟ್ಟಿದವರು ಅವರು ಕಾಂಗ್ರೆಸ್ ಇಂದನೇ ಬಂದಿರು. ಮತ್ತೆ ದೊಡ್ಡಗೌಡ್ರು ಅವರು ಮೊದಲು ಕಾಂಗ್ರೆಸ್ದಾಗ ಇದ್ರು. ಈಗ ನೆಕ್ಸ್ಟ್ 2028ಕ್ಕೆ ಅದೇ ದೇವ್ರಿಗೆ ಪರಮಾತ್ಮ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.